ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. పేదోళ్ళకి మాత్రమా దుడ్డు తినేవాళ్ళు మూసేసిండారు. పేదోళ్ళకి మాత్రం ఇట్లా అన్నయ్య మాత్రం కాకూడదు. ఇప్పుడు మా బిడ్డనుంటే మాకు దుడుచుకొని చేస్తుండే 20 ఏళ్ళ బిడ్డని మేము ఎంత సాకి పెద్దని చేసిండాలా. ఇంటికి వస్తే నిద్రపోయాక మాకు నిద్ర వచ్చేలే. ఎంత డబ్బు ఉంటుందని నాకు తెలుసు. ఇదేనేం సార్ నాయ పేద సోదరులకు చేసేది న్యాయమా? కౌన్సిలర్లు ఎమ్మెల్యేలు ఇట్లానే చేసేది మాకే. ఏమన్నా మాట్లాడిండారా మమ్మల్ని? అంత ప్రచారం చేస్తే మా బిడ్డకి వెళ్ళి కాలేదు న్యాయము. మా బిడ్డకి వెళ్ళి కాలేదు న్యాయం మాకే. ಕಳೆದ 5 ತಿಂಗಳ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ 2 ಪ್ರಮುಖ ಘಟನೆಗಳು ನಡೆದಿವೆ. 2 ಘಟನೆಗಳು ಒಂದೇ ಸಮಾನಾಂತರವಾಗಿದ್ದರೂ ಒಂದಕ್ಕೆ ಸಿಕ್ಕ ಮಹತ್ವ ಮತ್ತೊಂದಕ್ಕೆ ಸಿಗುತ್ತಿಲ್ಲ. ಇದಕ್ಕೆ ಕಾರಣವೇನು ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆಯಾದರೂ ಕಾರಣ ರಾಜಕೀಯ ಅನ್ನೋದು ಮಾತ್ರ ಬಹಿರಂಗ ಸತ್ಯ. ಹಾಗಾದರೆ ರಾಜಕೀಯ ಲಾಭ ನಷ್ಟಗಳಿಲ್ಲದೆ ಸಾವಿಗೂ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಕಾಡುತ್ತದೆ. ಈ ಬೆಳವಣಿಗೆಗಳು ನೋಡುತ್ತಿದ್ರೆ ಸಾವಿಗೂ ಬೆಲೆ ಇಲ್ಲ ಎಂಬ ಕಠೋರ ಸತ್ಯ ಅರಿವಾಗುತ್ತದೆ. ಹಾಗಾದರೆ ಯಾವುದು ಆ 2 ಪ್ರಕರಣಗಳು? ಅವುಗಳ ಹಿನ್ನೆಲೆ ಏನು ನೋಡೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ ಈ ಬಡ ಪೋಷಕರ ಅಳಲು. ಇದು ಒಂದು ದಿನಕ್ಕೆ ಉಪಶಮನವಾಗುವ ನೋವಲ್ಲ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಅದು ಇವರ ಬಾಳಲ್ಲಿ ಬಂದು ಅಪ್ಪಳಿಸಿದೆ. ಹಾಗಾಗಿಯೇ ಇವರು ತಮ್ಮ ಮಗನನ್ನು ಕಳೆದುಕೊಂಡು ಮಗನ ಸಾವಿಗೆ ನ್ಯಾಯಕ್ಕಾಗಿ ಇಲ್ಲಿ ಕೂತಿದ್ದಾರೆ. ಹಾಗಾದ್ರೆ ಇವರ ಮಗನಿಗೆ ಆಗಿದ್ದಾದ್ರೂ ಏನು ಅಂತೀರಾ? ಅವನ ಹೆಸರು ಯಶವಂತ್, 21 ವರ್ಷ ಯುವಕ. ಬೆಳೆದ ಮಗ ಸಂಪಾದನೆ ಮಾಡುತ್ತಿದ್ದಾನೆ ಅಂದರೆ ಯಾವುದೇ ಪೋಷಕರಿಗಾದರೂ ಖುಷಿಯೇ. ಆದರೆ ಸಂಪಾದನೆ ಮಾಡೋದಕ್ಕೆ ಆರಂಭ ಮಾಡಿದ ಮಗ ದೂರವಾದರೆ ಆ ನೋವು ಯಾವುದೇ ಪೋಷಕರಿಗೆ ಸಹಿಸಲು ಅಸಾಧ್ಯ. ಮಗ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ. ತಿಂಗಳಾದ ಕೂಡಲೇ ಸಂಬಳ ಕೈಗೆ ಕೊಡ್ತಾನೆ ಅಂತ ಭಾವಿಸಿದ ಈ ಪೋಷಕರಿಗೆ ಅದೇ ಮಗ ನೇಣಿಗೆ ಶರಣಾಗಿದ್ದಾನೆ ಅನ್ನೋ ವಾರ್ತೆ ಒಂದು ದಿನ ಬರಸಿಡಿಲಿನಂತೆ ಬಡಿಯಿತು. ಅಷ್ಟೇ, ಇವರ ಜಂಗಾಬಲವೇ ಉದುಗಿ ಹೋಗಿತ್ತು. ಲಬೋದಿಬೋ ಅಂತ ಮಗ ನೇಣು ಬಿಗಿದುಕೊಂಡ ಪೆಟ್ರೋಲ್ ಬಂಕ್ ಬಳಿ ಓಡ್ತಾರೆ. ಮಗನ ಎಣದ ಮೇಲೆ ಬಿದ್ದು ಅಳ್ತಾರೆ. ಏನು ಮಾಡಿದ್ರೇನು, ಸತ್ತ ಮಗ ವಾಪಸ್ ಬರಲ್ಲ ಅಲ್ಲವೇ? ಆದ್ರೆ ಮಗನ ಸಾವಿಗೆ ಕಾರಣ ಏನು, ಅದಕ್ಕೆ ಕಾರಣವಾದವರು ಯಾರು ಅನ್ನೋದು ಮಾತ್ರ ಇನ್ನೂ ನಿಗೂಢ. ಸುಮ್ನೆ ನಾಯಿಗಳು ನಾವು ಹೋಗ್ತೀವಲ್ಲ ಅಲ್ಲಿ ಕುತ್ಕೊಳಕ್ಕೆ, ಅಲ್ಲಿ ಕುತ್ಕೊಂತೀವಿ ಬರ್ತೀವಿ, ಇಷ್ಟು ಮಾತ್ರ ಐತೆ ನಮ್ಗೆ. ನಮ್ಗೆ ಎಷ್ಟು ಹೊಟ್ಟೆ ಅವ್ರೆ, ಎಷ್ಟು ಸಂಕಟ ಆಗ್ತೈತೆ ಗೊತ್ತಾ ಅವ್ರಿಗೆ. ಅಷ್ಟರಾದ್ರೂ ಇದು ಮಾನವತೆನೇ ಇಲ್ಲ ಅವ್ರಿಗೆ. 5 ತಿಂಗಳಿಂದ ನಮ್ಗೆ ಎಷ್ಟು ನೋವಾಗ್ತೈತೆ ನಮ್ಗೆ ಗೊತ್ತು. ಇದೇನಾ ಪೊಲೀಸರು ನ್ಯಾಯ ಮಾಡೋದು ನಮ್ಗೆ? ಬಂಕ್ ಮಾಲೀಕನು ಯಾರು ಬಂದಿಲ್ಲ ಸರ್ ನಮ್ಗೆ. ಬಂಕ್ ಅವರು ಬಂದಿಲ್ಲ. ನಾವು ಅಲ್ಲಿ ಸ್ಟೇಷನ್ ಬಂಕ್ ಹತ್ರ ಎಬ್ಸಿದ್ರಲ್ಲ, ಅವರು ಯಾರು ಬಂದು ನಾವು ಸಮಾಧಾನ ಮಾಡಿಲ್ಲ. ಅವತ್ತಾದಂಗ ಅಷ್ಟೇ ಅವತ್ತಿಂದ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ ಬರ್ತೀವಿ, ಇಷ್ಟೇ ನಮ್ಗೆ ಮಾಡ್ತಾ ಇರೋದು. ಇನ್ನೇನು ಸಮಾಧಾನ ಇಲ್ಲ, ಏನಿಲ್ಲ. ಇವಾಗ ಅವ್ರ ನಮ್ಮ ಮಗನ್ಗೆ ಅವ್ರ ಮಗಳು ಕೊಟ್ಟಂಗೆ ನಾವು ಮಾತಾಡೋದು ಅವ್ರಲ್ಲಿ ಸ್ಟೇಷನ್ ಹತ್ರ. ಅದೇ ನಮ್ಮ ಮಕ್ಕಳು ಅವ್ರ ಮಗನ್ ಸಾಯಿಸಿದ್ರ ಸುಮ್ನೆ ಬಿಡ್ತಾ ಇದ್ರ ಅವ್ರು. ಯಾವ ಇದು ಮುಲಾನು ಮಗ್ಗೆ ఏమిటాను నాయంకాలే తెలుసునా ఎవరే కానీ ఇంత ఫ్యామిలీ ఉంది కదా మాకు ఎవరు ఏమి చేయలేదు మాకి తిరిగి తిరిగి మాకి సాలైపోయి మేము ఉరికైపోయింది కానీ ఇంత అన్యాయం వద్దు సార్ పేదోళ్ళకి మాత్రమా దుడ్డు తినేవాళ్ళు మూసేసిండారు పేదోళ్ళకి మాత్రం ఇట్లా అన్యాయం మాత్రం కాకూడదు
ఇప్పుడు మా బిడ్డనుంటే మాకు దుడుచుకొని చేస్తుండే 20 ఏళ్ళు బిడ్డని మేము ఎంత సాకి పెద్దని చేసిండల్లా ఇంటికి వస్తే నిద్రపోయాక మాకు నిద్ర వచ్చేలే ఎంత డబ్బు ఉంటుందని నాకు తెలుసును ఇదేనేం సార్ నాయ పేద సార్లు చేసేది న్యాయము కౌన్సిలర్లు ఎమ్మెల్యేలు ఇట్లనే చేసేది మాకే ఏమన్నా మాట్లాడిండారు మమ్మల్ని అంత ప్రచారం చేస్తారు ఏమో ఆ బిడ్డకి వెళ్ళి కాలేదు న్యాయము కాదు మా బిడ్డకి వెళ్ళి కాలేదు న్యాయం మాకి శరణప్పుడు నాయ కొడుచుమ్మా నిಮಗೆ ఎద్దోಳ್రమ్మా ఎద్దోಳ್ರಿ అని ఏదో సార్ మాకు న్యాయం చేసింది అది చెప్తాంలే సార్ మా కొడుకుని వాళ్ళ బిడ్డని మేము అడిగకపోతా ఉండాము మా బిడ్డని వాళ్ళ కొడుకు ఇచ్చాకి మేము పోతా ఉండాము అట్లా కూకు పెడతారు ಆಯ್ತಮ್ಮ ಮಾತಾಡಿಸ್ತೀವಿ ಕರೆಸ್ತೀವಿ ಅವ್ರು ಮಾತಾಡ್ಬೇಕು ಇವ್ರು ಮಾತಾಡ್ಬೇಕು పంపించేస్తారు 5 నెలలు ఇంకా ఇట్లే చేస్తారు 5 నెలలు ఇదే సార్ మాకే ఎవరు మాకు న్యాయం చేసిండే వాళ్ళు కాదు మాకు దుడ్డు ಬೇಕలేదు మాకు న్యాయం కావాలి మా బిడ్డకి న్యాయం ಸಿಕ್ಕಾಲ ಹಾಗಾಗಿಯೇ ಈ ಬಡಪಾಯಿ ಪೋಷಕರು ಇನ್ನು ಮಗನ ಸಾವಿಗೆ ಕಾರಣ ಹುಡ್ಕೋದಲ್ಲೇ ಇದ್ದಾರೆ ಆದ್ರೆ ಕಾರಣ ಹೇಳೋರೇ ಸಿಕ್ತಿಲ್ಲ ಇವರು ಬಡವರು ಅಂತ ಗೊತ್ತಾದ ಕಾರಣಕ್ಕೋ ಏನೋ ಪೊಲೀಸರು ಇವರಿಗೆ ಸ್ಪಂದಿಸ್ತಿಲ್ಲ ಇಷ್ಟಕ್ಕೂ ಹೀಗೆ ಮಗನನ್ನು ಕಳೆದುಕೊಂಡ ಈ ಕುಟುಂಬ ಒಂದು ದಲಿತ ಕುಟುಂಬ ಈ ದಲಿತ ಕುಟುಂಬದ ನೆರವಿಗೆ ದಲಿತ ಸಂಘಟನೆಗಳಾಗಲಿ ದಲಿತ ಪರ ಹೋರಾಟಗಾರರಾಗಲಿ ಬಂದಿಲ್ಲ ಅಷ್ಟೇಕೆ ಜನಪ್ರತಿನಿಧಿಗಳು ಎನ್ನಿಸಿಕೊಂಡಿರುವರು ಇತ್ತ ಸುಳಿದೇ ಇಲ್ಲ ಹಾಗಾದ್ರೆ ಬಡವರ ಜೀವಕ್ಕೆ ಬೆಲೆಯೇ ಇಲ್ಲವಾ ಅದರಲ್ಲೂ ದಲಿತ ಯುವಕನ ಸಾವು ಅಂದ್ರೆ ಇಷ್ಟು ನಿರ್ಲಕ್ಷ್ಯವಾ ಅಂದ್ರೆ ಇಲ್ಲ ಅನ್ನುತ್ತಿವೆ ಮೂಲಗಳು ಹೇಗೆ ಅಂತೀರಾ ಮತ್ತೊಂದು ವಿಚಾರವನ್ನು ತೋರಿಸ್ತೀವಿ ನೋಡಿ ನೋಡ್ತಾ ಇದ್ದೀರಲ್ಲ ಅಬ್ಬಬ್ಬ ಏನು ಹೋರಾಟ ಏನು ಆಕ್ರೋಶ ಅವರ ಆಕ್ರೋಶ ಸರಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಏನು ಮಾಡಿದ್ರು ಅಂತೀರಾ ಅದೇ ಇರೋದು ಟ್ವಿಸ್ಟ್ ಇವರ ಹೋರಾಟಕ್ಕೂ ಈ ಮೇಲೆ ತೋರಿಸಿದ ಬಡಪಾಯಿ ದಲಿತ ಕುಟುಂಬಕ್ಕೂ ಮಧ್ಯೆ ಒಂದು ಸಂಬಂಧವಿದೆ ಆ ಬಡಪಾಯಿ ದಲಿತ ಕುಟುಂಬಕ್ಕೂ ಈ ಹೋರಾಟಕ್ಕೂ ಸಂಬಂಧವೇ ಇಲ್ಲವಾದರೂ ಅವರ ಮಗನ ಸಾವಾಗಿತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಒಂದು ಸಾವಾಗಿದೆ ಅದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾದರೆ ಇದು ಕೂಡ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವುದೇ ಆಗಿದೆ ಅಷ್ಟೇ ಅಲ್ಲ ಅಲ್ಲಿ ಯಶವಂತ್ ತಾನು ಕೆಲಸ ಮಾಡ್ತಿದ್ದ ಪೆಟ್ರೋಲ್ ಬಂಕ್ನಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡರೆ ಇಲ್ಲಿ ವ್ಯಕ್ತಿಯೊಬ್ಬ ತಾನು ಕೆಲಸ ಮಾಡುತ್ತಿದ್ದ ಜಿಲ್ಲಾಡಳಿತ ಭವನದ ಆವರಣದಲ್ಲಿಯೇ ನೇಣಿಗೆ ಶರಣಾಗಿದ್ದಾನೆ ಇನ್ನು ಹೇಳ್ಬೇಕಂದ್ರೆ ಇವರಿಬ್ಬರು ದಲಿತ ಯುವಕರೇ ಆಗಿದ್ದಾರೆ ನೋಡಿದ್ರಲ್ಲ ಹೀಗೆ ಹೊಂಗೆ ಮರಕ್ಕೆ ನೇಣು ಬಿಗಿದುಕೊಂಡು ನೇತಾಡುತ್ತಿರೋ ಯುವಕನ ಹೆಸರು ಬಾಬು ಜಿಲ್ಲಾ ಪಂಚಾಯಿತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಏಕಾಏಕಿ ಇತ್ತೀಚೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಚಾಲಕ ಬಾಬು ದಲಿತ ಕುಟುಂಬಕ್ಕೆ ಸೇರಿದವನಾಗಿದ್ದಾನೆ ಆದರೆ ಈ ಬಾಬು ಮಾಡಿದ ಒಂದೇ ಒಂದು ಕೆಲಸವೇನೆಂದರೆ ಆತನೇ ಬರೆದಿದ್ದ ಎನ್ನಲಾದ ಡೆತ್ ನೋಟ್ ಆ ಡೆತ್ ನೋಟ್ ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬರೆಯಲಾಗಿದೆ ಅಲ್ಲಿಗೆ ಚಾಲಕ ಬಾಬು ಅವರ ಸಾವಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ನೇರ ಕಾರಣ ಅಂತ ಬಾಬು ಕುಟುಂಬದವರಿಗಿಂತ ಮೊದಲು ಬೊಬ್ಬೆ ಹಾಕಿದವರು ರಾಜಕಾರಣಿಗಳು ಅದು ಯಾವ ರೀತಿಯಲ್ಲೆಂದರೆ ಬಾಬು ಸಾವಿಗೆ ನ್ಯಾಯ ಕೊಡಿಸೇ ಬಿಟ್ಟೆವು ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳು ಪೋಸ್ ಕೊಟ್ಟರು ಇವತ್ತು ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಏನು ಧರಣಿ ಮಾಡ್ತಾ ಇದ್ದೀವಿ ಇದರ ಮೂಲ ಕಾರಣ ಬಾಬು ಅನ್ನೋ ಹುಡುಗ DC ಆಫೀಸಲ್ಲಿ ಇವತ್ತು ನೇಣಿಗೆ ಶರಣಾಗಿದ್ದಾರೆ ಕಾರಣ ಏನಂದರೆ ಅವನಿಗೆ ಸರ್ಕಾರಿ ಕೆಲಸ ಅಂದರೆ ಇಷ್ಟ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡಿ NNR ನಾಗೇಶ್ ಅಂತ ಅಲ್ಲಿ ಇರೋವರು ನಮ್ಮ ಕೃಷ್ಣಮೂರ್ತಿಯವರ ಅಳಿಯ BJP ಕೃಷ್ಣಮೂರ್ತಿಯವರ ಅಳಿಯ ಅವರು ಮೋಸ ಮಾಡಿ 15 ಲಕ್ಷ ಒಂದು ಸರ್ತಿ 10 ಲಕ್ಷ ಒಂದು ಸರ್ತಿ ದುಡ್ಡು ಇಸ್ಕೊಂಡು MP ಅವರು ನಮ್ಮ ಸುಧಾಕರ್ ಅವ್ರ ಹತ್ರ ಕರ್ಕೊಂಡೋಗಿ ಇವ್ರಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಇವ್ರ ಮುಂದೆ ಕರ್ಕೊಂಡೋಗಿ ಮಾತಾಡಿ ಅವ್ರ ಕಡೆಯಿಂದ ಭರವಸೆ ತಗೊಂಡು ಕೆಲಸನೂ ಇಲ್ಲ ದುಡ್ಡೂ ಇಲ್ಲ ಆ ಹುಡುಗ ಅಲ್ದು ಕಡೆಗೆ
ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ಪೂರ್ತಿಯಾಗಿ ಪರಿಪೂರ್ಣವಾಗಿ ತನಿಖೆ ಆಗಬೇಕು. ಏನು ಸತ್ತಿದ್ದಾರೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಯಾರು ಇದಕ್ಕೆ ಹೊಣೆಗಾರರಾಗಿದ್ದಾರೆ, ಸಾವಿಗೆ ಯಾರ್ಯಾರು ಹೊಣೆಗಾರರಾಗಿದ್ದಾರೆ, MP ಆಗ್ಬೋದು, ಇನ್ಯಾರು ಮಂಜುನಾಥ್ ಅಂತ, ನಾಗೇಶ್ ಅಂತ ಯಾರೇ ಆಗಿರ್ಬೋದು, ಪೊಲೀಸು ನಿಯತ್ತಾಗಿ ಕೆಲಸ ಮಾಡಬೇಕು. ಬಿಜೆಪಿ ಅವರದ್ದು ಜಾಸ್ತಿ ಆಗಿದೆ ಅಂತೆ. ಅವರ ವಿರುದ್ಧ ಇರುವ ಕ್ರಮಕ್ಕೆ ಮುಂದಾದರೆ ಜಿಲ್ಲಾ ಕಾರಾಗೃಹವೇ ಸಾಕಾಗುವುದಿಲ್ಲವಂತೆ. ಅಲ್ರಿ ಸ್ವಾಮಿ, ಇಲ್ಲಿ ಮೃತಪಟ್ಟ ಚಾಲಕ ಬಾಬು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರ ಕುಟುಂಬಕ್ಕೆ ನೆರವಾಗೋದು ಬಿಟ್ಟು ಇಲ್ಲಿಯೂ ರಾಜಕಾರಣ ಅಗತ್ಯವಿದೆ ಅಂತ ಪ್ರಶ್ನೆ ಮಾಡೋರು ಯಾರು ಇಲ್ಲ ಬಿಡಿ. ಅದಕ್ಕೇನೋ ಅವರ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಇರ್ಲಿ, ಈ ವಿಚಾರ ಇಲ್ಲಿಗೆ ಮುಗಿಯೋದಿಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿ 3 ವಿರುದ್ಧ FIR ದಾಖಲಾಗುತ್ತೆ. ಅದರಲ್ಲೂ ಸಂಸದರು A1 ಆರೋಪಿಯಾಗುವ ಜೊತೆಗೆ ಅವರ ವಿರುದ್ಧ ಅಟ್ರಾಸಿಟಿ ಪ್ರಕರಣವನ್ನು ದಾಖಲಿಸಲಾಗುತ್ತೆ. ಅದೇ ಸಂಸದರ ಬಂಧನಕ್ಕೆ ಆಗ್ರಹಿಸಿಯೇ ಈ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದು ನಿಜ. ಮೃತ ಚಾಲಕ ಬಾಬು ಅವರ ಆತ್ಮಹತ್ಯೆಗೆ ನ್ಯಾಯ ದೊರಕಿಸಲೆಂದೇ ಶಾಸಕರಿಂದ ಹಿಡಿದು ದಲಿತ ಪರ ಸಂಘಟನೆಗಳವರೆಗೂ ಹೋರಾಟ ಮಾಡುತ್ತಿದ್ದಾರೆ ಅಂತಾನೆ ಭಾವಿಸೋಣ. ಹಾಗಾದ್ರೆ ಅದೇ ದಲಿತ ಕುಟುಂಬಕ್ಕೆ ಸೇರಿದ ಯಶವಂತನ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಯಾಕೆ ಇದೇ ಶಾಸಕರು, ಇದೇ ದಲಿತ ಪರ ಸಂಘಟನೆಗಳು ಬೀದಿಗಿಳಿಯಲಿಲ್ಲ? ಅಂದರೆ ಉತ್ತರ ಕೊಡೋದಕ್ಕೆ ಶಾಸಕರಾಗಲಿ ದಲಿತ ಪರ ಸಂಘಟನೆಗಳ ನಾಯಕರಾಗಲಿ ಸಿದ್ಧರಿಲ್ಲ. ಅಲ್ಲಿಗೆ ಬಾಬು ಬರೆದ ಡೆತ್ ನೋಟ್ ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಇಲ್ಲ ಅಂದಿದ್ರೆ ಈ ಸಾವು ಕೂಡ ಯಶವಂತ್ ಸಾವಿನಂತೆಯೇ ಆಗುತ್ತಿತ್ತ ಗೊತ್ತಿಲ್ಲ. ಆದ್ರೆ ಸಂಸದರ ಹೆಸರು ಪ್ರಸ್ತಾಪವಾದ ಏಕೈಕ ಕಾರಣಕ್ಕೆ ಬಾಬು ಸಾವಿಗೆ ಮನ್ನಣೆ ಸಿಕ್ತು. ಕಾರಣವೇ ತಿಳಿಯದ ಯಶವಂತ್ ಸಾವಿಗೆ ಬೆಲೆಯೇ ಇಲ್ಲವಾಯಿತು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ರಾಜಕಾರಣ ಇಲ್ಲವಾದರೆ ಸಾವಿಗೂ ಬೆಲೆ ಇಲ್ಲ ಅಂತ. ನೋಡಿದ್ರಲ್ಲ, ಒಂದು ಸಾವಿಗೆ ಹೋರಾಟ, ಮತ್ತೊಂದು ಸಾವಿಗೆ ಮೌನ. ಇದು ಪ್ರಸ್ತುತ ಪರಿಸ್ಥಿತಿ. ವ್ಯವಸ್ಥೆಯ ಬದಲಾವಣೆ ಮಾಡಲು ಸಾಧ್ಯವೇ ಇಲ್ಲ. ಆದ್ರೆ ಸಾವನ್ನು ಸಾವಿನಂತೆ ನೋಡುವುದರಲ್ಲಿಯೂ ರಾಜಕಾರಣ ಮಾಡುತ್ತಿರೋ ನಮ್ಮ ವ್ಯವಸ್ಥೆಗೆ ಏನನ್ನಬೇಕೋ ತಿಳಿಯುತ್ತಿಲ್ಲ. ಒಂದೇ ಸಮುದಾಯಕ್ಕೆ ಸೇರಿದ 2 ಯುವಕರ ಸಾವಿಗೆ ನ್ಯಾಯ ಪಡೆಯುವಲ್ಲಿ ರಾಜಕಾರಣಿಗಳು ತೋರುತ್ತಿರೋ ಮುತುವರ್ಜಿ ನಿಜವಾಗಿಯೂ ನೋವು ತರಿಸುತ್ತೆ. ಇನ್ನಾದ್ರೂ ನಮ್ಮ ರಾಜಕಾರಣದಲ್ಲಿ ಬದಲಾವಣೆ ಕಾಣುತ್ತಾ ಅಂದ್ರೆ ಅದು ಅಸಾಧ್ಯ. ಆ ಅಸಾಧ್ಯವನ್ನು ಸಾಧ್ಯ ಆಗಿಸೋದೇ ನಮ್ಮ ಸುಮನ್ ಟಿವಿಯ ಗುರಿ. ಆ ಬದಲಾವಣೆಯನ್ನು ತರುವುದಕ್ಕಾಗಿ ಸುಮನ್ ಟಿವಿಯ ನಿರಂತರ ಹೋರಾಟ. ಎಲ್ಲಿ ಅನ್ಯಾಯ ಬೂದಿ ಮುಚ್ಚಿದ ಕೆಂಡದಂತೆ ಅಡಗಿ ತನ್ನ ಕರಾಳ ಸಾಮ್ರಾಜ್ಯವನ್ನು ಸ್ಥಾಪಿಸಿರುತ್ತದೆಯೋ ಅಲ್ಲೇ ಬಿರುಗಾಳಿಯಾಗಿ ಸುಮನ್ ಟಿವಿ ಧೂಳೆಬ್ಬಿಸಿ ನ್ಯಾಯಕ್ಕಾಗಿ ಹೋರಾಡುತ್ತದೆ. ನಾವು ಯಾವುದೇ ಪಕ್ಷವಾಗಲಿ ಅಥವಾ ಯಾವುದೇ ಪಕ್ಷದ ಪರವಾಗಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಘಂಟಾಘೋಷದಿಂದ ಹೇಳುತ್ತಾ ಮುಂದಿನ ಸ್ಟೋರಿಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.